ಗಮನ ಸೆಳೀತಾ ಇರುವಂತದ್ದೇ ದರ್ಶನ ಬಟ್ಟೆಗಳನ್ನ ಸುಶೀಲಮ್ಮ ಕುಕ್ಕಿ ಕುಡಿದ್ರು ಕೂಡ ಹೆಂಗ ರಕ್ತದ ಕಲೆ ಬರುತ್ತೆ, ಏನಿದು ಸೈಂಟಿಫಿಕಲಿ ಇದು ಕೂಡ ಪ್ರೂವ್ ಆಗಿದೆ ಅಂತ ನಾಗೇಶ್ ಅವರು ಪ್ರಬಲವಾಗಿ, ದರ್ಶನ ಪರ ವಕೀಲರು ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನು ಮಂಡಿಸುತ್ತಿದ್ದಾರೆ. ಒಂದು ಕಡೆಯಲ್ಲಿ ಗಮನಿಸೋದಾದ್ರೆ ಶೂನ ಚಪ್ಪಲಿನ ಅನ್ನುವಂತ ಪ್ರಶ್ನೆ ನಡುವೆ ಕಿಡ್ನಾಪ್ ವಿಚಾರದಲ್ಲೂ ಕೂಡ ಹೆಂಗ್ ಕೇಸ್ ಹಾಕಿದ್ರು, ಸೆಕ್ಷನ್ 201 ಯಾವ ರೀತಿಯಾಗಿ ಹಾಕಿದ್ರು, ಶವ ಪರೀಕ್ಷೆ 1 ತಿಂಗಳ ನಂತರವಾಗಿ ಇದು ಹೆಂಗೆ ವಿಚಾರಣೆ ಆಗುತ್ತೆ, ರಿಪೋರ್ಟ್ ಅನ್ನ ಕೊಡೋದ್ರಲ್ಲೂ ಕೂಡ ತಡ ಆಗುತ್ತೆ, ಅಡಿಷನಲ್ ಚಾರ್ಜ್ ಶೀಟ್ ಪ್ರಕರಣದಲ್ಲಿ ಹಾಕ್ತಾರೆ, ಬರೋಬ್ಬರಿ ಒಂದು ರೀತಿಯಾಗಿ ಬೆಂಗಳೂರು ಅಂಡರ್ ವರ್ಲ್ಡ್ ಅಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಗಮನಿಸೋದಾಗಿ ಈ ರೀತಿಯಾಗಿ ಹೈ ಪ್ರೊಫೈಲ್ ಕೇಸ್ ಅಲ್ಲಿ ಉದಾರವಾದಂತಹ ಚಾರ್ಜ್ ಶೀಟ್ ಅನ್ನ ಹಾಕಿ ಇಷ್ಟು ಸಂಪೂರ್ಣವಾಗಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಹಾಕಿದ್ರು ಕೂಡ ಹಾಗಾದ್ರೆ ಅಂಶಗಳನ್ನ ಪೊಲೀಸರು ಹೆಂಗ್ ಮಿಕ್ಸ್ ಮಾಡ್ತಾರೆ, ಹೆಂಗ್ ತಪ್ಪು ಹೋಯ್ತು ಅನ್ನೋದು ಎಲ್ಲವೂ ಕೂಡ ಈಗ ಬಹಳ ಪ್ರಮುಖವಾಗಿ ನ್ಯಾಯಾಧೀಶರ ಮುಂದೆ ವಕೀಲರು ಎಲ್ಲವನ್ನ ಬಿಚ್ಚಿಡ್ತಿದ್ದಾರೆ. ಇದರ ಜೊತೆಯಲ್ಲಿ ವತಿಯಿಂದ ಕತೆ ಹೇಳಿದಾರ ಪ್ರಕರಣ ತಿರುಚುವಂತಹ ಕೆಲಸ ಆಗಿದೆಯಾ ಅನ್ನುವಂತ ವಿಚಾರ ಬರ್ತಾ ಇದೆ. ಸಾಕ್ಷ್ಯಗಳ ಹೇಳಿಕೆಯಿಂದಲೇ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಈ ಪ್ರಕರಣದ ತನಿಖೆಯೇ ಟೋಟಲಿ ರಾಂಗ್ ಇದೆ. ಹೈಕೋರ್ಟ್ ನಲ್ಲಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡ್ತಿದ್ದಾರೆ. ಪ್ರಾಸಿಕ್ಯೂಷನ್ ವತಿಯಿಂದ ಕಥೆಯನ್ನ ಹೆಣೆದಿದ್ದಾರೆ. ಹಾಗಾದ್ರೆ ವಿಚಾರಣೆಯ ಹೊತ್ತಿನಲ್ಲಿ ಏನೇನು ಮಾಡಿದ್ದಾರೆ, ಸಂಪೂರ್ಣವಾಗಿ ನಕಲಿಯಾಗಿನೇ ಅಥವಾ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಈ ಒಂದು ವಿಚಾರವನ್ನು ಹೆಣೆದಿದ್ರೆ ಅಥವಾ ಪ್ರಕರಣವನ್ನ ಏನು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಇದ್ದಿಲ್ಲ, ಇಡೀ ಪ್ರಕರಣದಲ್ಲಿ ವಿಚಾರಗಳಿರುವಂತದ್ದು ಎಲ್ಲವನ್ನ ತಿರುಚುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಸಾಕ್ಷಿಗಳ ಹೇಳಿಕೆಯಿಂದಲೇ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಈ ಪ್ರಕರಣ ರೀತಿಯೇ ಟೋಟಲಿ ರಾಂಗ್ ಅಂತ ನ್ಯಾಯಾಧೀಶರ ಮುಂದೆ ಮತ್ತಷ್ಟು ಪ್ರಬಲವಾದಂತಹ ವಾದವನ್ನ ಮಂಡಿಸುತ್ತಿದ್ದಾರೆ ದರ್ಶನ ಪರ ವಕೀಲರು. ಅಂದ್ರೆ ಕಂಪ್ಲೀಟ್ ಆಗಿ ದರ್ಶನ ಪರ ವಕೀಲರು ಹೇಳ್ತಿರುವಂತದ್ದೇ ಇಡೀ ವಿಚಾರಣೆನೇ ರಾಂಗ್ ಆಗಿದೆ, ಸಾಕಷ್ಟು ಹೋಲ್ಸ್ಗಳು ಇಲ್ಲಿ ಕಂಡು ಬರ್ತಾ ಇದೆ. ಕಿಡ್ನಾಪ್ ಕೇಸು ಎಲ್ಲ ವಿಚಾರದಲ್ಲೂ ಕೂಡ ಅನೇಕ ವಿಚಾರಗಳು ಇಲ್ಲಿ ಪೊಲೀಸರ ಎಡವಿದ್ದಾರೆ ಅನ್ನೋದನ್ನ ನ್ಯಾಯಾಧೀಶರಿಗೆ ಮನವರಿಸುತ್ತಿದ್ದಾರೆ. ಈ ರೀತಿ ಆಗಿದೆ ಕೋರ್ಟ್ ಮುಂದೆ ಸಂಪೂರ್ಣವಾಗಿ ಬಿಚ್ಚಿಡ್ತಿದ್ದಾರೆ, ಪ್ರಬಲವಾಗಿ ವಾದವನ್ನ ಮಂಡಿಸುತ್ತಿದ್ದಾರೆ. ಇನ್ನು ಪ್ರಾಸಿಕ್ಯೂಷನ್ ವತಿಯಿಂದ ಕಥೆಯನ್ನ ಹೆಣೆದು ಬಿಟ್ರ ಈ ಪ್ರಕರಣ ಏನಿದೆಯನ್ನ ಇದನ್ನ ತಿರುಚುವಂತ ಕೆಲಸ ಆಗಿದೆಯಾ ಅಂದ್ರೆ ನೇರವಾಗಿ ಪೊಲೀಸರ ವಿಚಾರಣೆ ಏನಿದೆಯಲ್ಲ ಇದು ಮಿಸ್ ಆಗಿದೆ, ಇದು ಸರಿ ಇಲ್ಲ, ಅನೇಕ ಲೂಪ್ ಹೋಲ್ಗಳಿದೆ ಅಂತ ನ್ಯಾಯಾಧೀಶರ ಮುಂದೆ ಬಿಚ್ಚಿಡ್ತಿದ್ದಾರೆ. ಟೋಟಲಿ ರಾಂಗ್ ಆಗಿದೆ. ಪ್ರಕರಣದ ತನಿಖೆ ಏನಿದೆಯಲ್ಲ ಕಂಪ್ಲೀಟ್ ರಾಂಗ್ ಆಗಿದೆ. ವಿಸ್ತಾರವಾಗಿರುವಂತಹ ಚಾರ್ಜ್ ಶೀಟ್ ಸಿಕ್ಕಿದ್ದಾರೆ, ಸಾಕ್ಷಿಗಳನ್ನ ಹಾಕಿದ್ದಾರೆ, ಇನ್ನು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಉಲ್ಲೇಖ ಮಾಡಿದ್ದಾರೆ, ಅನೇಕ ಇದರಲ್ಲಿ ಒಳಗೊಂಡಿದೆ. ಆದರೆ ಈ ಪ್ರಕರಣದಲ್ಲಿ ಟೋಟಲಿ ಇನ್ವೆಸ್ಟಿಗೇಷನ್ ರಾಂಗ್ ಆಗಿದೆ ಅಂತ ನ್ಯಾಯಾಧೀಶರ ಮುಂದೆ ತೆರೆ ಇಡ್ತಿದ್ದಾರೆ. ದರ್ಶನ್ ಪರ ವಕೀಲರು ಕೋರ್ಟಿನಲ್ಲಿ ಪ್ರಬಲವಾದ ವಾದವನ್ನ ಮಂಡಿಸುತ್ತಿದ್ದಾರೆ. ಅನೇಕ ವಿಚಾರಗಳನ್ನ ನ್ಯಾಯಾಧೀಶರ ಮುಂದೆ ತೆರೆದಿಡ್ತಿದ್ದಾರೆ. ಪ್ರಕರಣದಲ್ಲಿ ಈ ಇಡೀ ತನಿಖೆ ಏನಾಗಿದೆಯಲ್ಲ ಪೊಲೀಸರಿಂದ ಕಂಪ್ಲೀಟ್ ಟೋಟಲಿ ರಾಂಗ್ ಆಗಿದೆ ವಿಚಾರವನ್ನ ನ್ಯಾಯಾಧೀಶರ ಮುಂದೆ ತೆರೆದಿಡ್ತಿದ್ದಾರೆ. ಅನೇಕ ಲೂಪ್ ಹೋಲ್ಸ್ ಗಳನ್ನ ಎತ್ತಿ ಇಡ್ತಿದ್ದಾರೆ. ಇನ್ನು ವಿಚಾರಣೆಯ ಮುಂದೆ ಬಹಳ ಪ್ರಮುಖವಾಗಿ ಇಟ್ಟಿರುವಂತಹ ವಿಚಾರವೇ ದರ್ಶನ್ ಅವರು ಧರಿಸಿದ್ದು ಚಪ್ಪಲಿ ಅಂತ ಉಲ್ಲೇಖಿಸಲಾಗಿದೆ. ಆದ್ರೆ ದರ್ಶನ್ ಅವರ ಮನೆಯಿಂದ ಪೊಲೀಸರು ವಶಪಡಿಸಿಕೊಂಡಿರೋದು ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಿಂದ ವಶ